ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾಸ್ಟ್ ಮ್ಯಾನ್ ಟಾಕ್ಸ್. ಸೊ ಎಲ್ಲರೂ ಈ ಮೂವಿ ರಿವ್ಯೂಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಸೊ ಫೈನಲಿ ಮಿರಾಯ್ ಮೂವಿ ರಿಲೀಸ್ ಆಗಿದೆ. ಸೊ ನಾನ್ ಕೂಡ ಮೂವಿನ ನೋಡ್ಕೊಂಡ್ ಬಂದೆ. ಮೂವಿ ಹೇಗಿತ್ತು ಅಂತ ನೋಡೋಣ ಬನ್ನಿ. ಸೊ ಅದಕ್ ಮುಂಚೆ ಇನ್ನು ಯಾರ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ, ವಿಡಿಯೋನ ಫುಲ್ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ ಸ್ಟಾರ್ಟ್ ದ ರಿವ್ಯೂ. ಸೊ ಮಿರಾಯ್ ಮೂವಿ ಬೈ ಕಾರ್ತಿಕ್ ಘಟ್ಟಂನೇನಿ, ಸ್ಟಾರಿಂಗ್ ವಿತ್ ತೇಜ್ ಸರ್ಜಾ, ಮನೋಜ್ ಕುಮಾರ್ ಮಂಚು, ಶ್ರೇಯಾ ಶರಣ್, ಜಗಪತಿ ಬಾಬು ಹಾಗೂ ರಿತಿಕಾ ನಾಯಕ್. ಸೊ ಇದೊಂದು ಫುಲ್ ಫ್ಯಾಂಟಸಿ ಆಕ್ಷನ್ ಅಡ್ವೆಂಚರ್ ಮೂವಿ. ಸೊ ಮೊದಲನೇದಾಗಿ ತೇಜ್ ಸರ್ಜಾ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ಹೇಳಲೇಬೇಕು. ಅಲ್ಟಿಮೇಟ್ ಆಗಿತ್ತು ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್. ಸೊ ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಒನ್ಲೈನ್ ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಸೊ ನಮ್ಮ ಹೀರೋ ಅಂದ್ರೆ ವೇದ. ಸೊ 9 ಪ್ರಾಚೀನ ಗ್ರಂಥಗಳಿರುತ್ತೆ. ಸೊ ಆ 9ರಲ್ಲಿ 8ನ್ನ ವಿಲನ್ ಕೈವಶ ಮಾಡ್ಕೊಂಡಿರ್ತಾರೆ. ಸೊ ಅಂದ್ರೆ ಇನ್ನು ಉಳ್ದಿರೋದು ಒಂದೇ ಒಂದ್ ಗ್ರಂಥ, ಅದು ಕೊನೆಯ ಗ್ರಂಥ. ಸೊ ಅದೇ ಅಮೃತ ಗ್ರಂಥ. ಸೊ ಆ ಅಮೃತ ಗ್ರಂಥನ ವಿಲನ್ ಕೈವಶ ಮಾಡ್ಕೋತಾರ ಅಥವಾ ಹೀರೋ ಅದನ್ನ ಕಾಪಾಡ್ತಾರ ಅನ್ನೋದೇ ಒನ್ಲೈನ್ ಸ್ಟೋರಿ. ಇನ್ನು ಸಿನಿಮಾದ ಹೈಲೈಟ್ ಪಾರ್ಟ್ ಏನಂದ್ರೆ ಅದು ತೇಜ್ ಸರ್ಜಾ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂಡ್ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಆಗಿತ್ತು ಅಂತ ಹೇಳ್ತೀನಿ. ಸೊ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಆದ್ರೂ ತೇಜ್ ಸರ್ಜಾ ಅವರೇ ಹೋಲ್ ಮೂವಿನ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಕ್ಯಾರಿ ಮಾಡಿದ್ದಾರೆ. ಇನ್ನು ಶ್ರೇಯಾ ಶರಣ್ ಆಸ್ ಮದರ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಅವ್ರ ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ. ಮನೋಜ್ ಕುಮಾರ್ ಮಂಚು ಆಸ್ ಬ್ಲಾಕ್ ಸ್ವಾಟ್. ಸೊ ಮೇನ್ ವಿಲನ್ ಇವರೇ. ಸೊ ಇವ್ರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ತೀನಿ. ಸೊ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಆಸ್ ರಿತಿಕಾ ನಾಯಕ್. ಸೊ ಇವ್ರ ಬಗ್ಗೆ ಹೇಳಲೇಬೇಕು, ಯಾಕಂದ್ರೆ ಇವ್ರು ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ತುಂಬಾ ಒಳ್ಳೆ ಚಾರ್ಮಿಂಗ್ ಇರ್ತಾ ಇತ್ತು. ಓವರ್ ಆಲ್ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳ್ತೀನಿ. ಸೊ ಜಗಪತಿ ಬಾಬು ಅವ್ರು ಕೂಡ ಅವ್ರು ಕೊಟ್ಟಿರೋ ರೋಲ್ ನ ತುಂಬಾ ಡೀಸೆಂಟ್ ಆಗಿ ನಿಭಾಯಿಸಿದ್ದಾರೆ. ಇನ್ನು ಮೂವಿ ಟೆಕ್ನಿಕಲ್ ಪಾರ್ಟ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ VFX ಅಂಡ್ ಆಕ್ಷನ್ ಸೀಕ್ವೆನ್ಸ್ ಆರ್ ಟಾಪ್ ಕ್ಲಾಸ್ ಆಗಿತ್ತು. ಸ್ವಲ್ಪ ವಿಜುವಲ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ತರಾನೇ ಫೀಲ್ ಮಾಡುತ್ತೆ. ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್, ಸೊ ಅದ್ರ ಬಗ್ಗೆ ಮಾತಾಡ್ಲೇಬೇಕು. ಸೊ ಅಲ್ಟಿಮೇಟ್ ಆಗಿತ್ತು. ಎಕ್ಸ್ಪೆಷಲಿ ಅದು ಕೂಡ ಆಕ್ಷನ್ ಸೀನ್ಸ್ ಅಲ್ಲಿ ನಿಮ್ಗೆ ಗೂಸ್ ಬಂಪ್ಸ್ ಫೀಲ್ ಕೊಡ್ತಾನೆ ಇರುತ್ತೆ. ಸಿನಿಮ್ಯಾಟೋಗ್ರಫಿ ನೀಟ್ ಆಗಿತ್ತು. ಸೊ ಇನ್ನು ಸೆಟ್ ಡಿಸೈನ್ಸ್ ಕೂಡ ಫ್ಯಾಂಟಸಿ ವರ್ಡ್ ತರಾನೇ ಕ್ರಿಯೇಟ್ ಮಾಡಿದ್ದಾರೆ. ಮೂವಿಲಿ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಅದು ತೇಜ್ ಸರ್ಜಾ ಅವರ ಆಕ್ಟಿಂಗು, ವಿಜುವಲ್ಸ್, BGM, ಫ್ಯಾಂಟಸಿ ಎಲಿಮೆಂಟ್ಸ್ ಅಂತ ಹೇಳ್ತೀನಿ. ಇನ್ನು ಮೈನಸ್ ಪಾಯಿಂಟ್ಸ್ ಅಂದ್ರೆ ಸ್ವಲ್ಪ ಸ್ಟೋರಿ ಸ್ಲೋ ಆಗಿ ಹೋಗುತ್ತೆ. ಸೊ ಎಮೋಷನ್ಸ್ ಅಷ್ಟಾಗಿ ಡೀಪ್ ಆಗಿ ಕನೆಕ್ಟ್ ಆಗಲ್ಲ. ಸೊ ಓವರ್ ಆಲ್ ಮಿರಾಯ್ ಮೂವಿ ಒಂದು ಫಸ್ಟ್ ಅಟೆಂಪ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ, ಕಿಡ್ಸ್ ಅಂಡ್ ಯೂತ್ ಎಂಜಾಯ್ ಮಾಡ್ಬೋದು. ಸೊ ಮಸ್ಟ್ ವಾಚ್ ಇನ್ ಥಿಯೇಟರ್ಸ್ ಅಂತ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಸೊ 4.5 ರೇಟಿಂಗ್ಸ್ ನಾನ್ ಕೊಡೋಕ್ ಇಷ್ಟಪಡ್ತೀನಿ ಈ ಮೂವಿಗೆ. ನೀವೇನಾದ್ರೂ ಫ್ಯಾಂಟಸಿ ಆಕ್ಷನ್ ಮೂವೀಸ್ ಇಷ್ಟಪಡೋರಾದ್ರೆ ಮಿರಾಯ್ ಇಸ್ ಡೆಫಿನೆಟ್ಲಿ ವರ್ತ್ ಫಾರ್ ವಾಚ್ ಒನ್ ಟೈಮ್. ಸೊ ಇದಾಗಿತ್ತು ಮಿರಾಯ್ನ ರಿವ್ಯೂ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.